ಇವನ್ ದುಡ್ಡಿಸ್ಗಳ ತುದಿಲೆ ಕಾಯ್ತಾ ಕೂತವನು. ಹಾ ಸುಮ್ಕೆ ಒಬ್ಬನೇ ಬಂದಿದ್ಯಾ? ನಿಮ್ಮ ಅಪ್ಪ ಅಮ್ಮ ಬಂದವರ? ನೋಡಿ ಈ ಥರ ನೋಡ್ರಿ ನಿಮ್ಮ ಮನೆ ಯಾರು ಬಂದಿಲ್ಲ ಅನ್ಸುತ್ತೆ. ಜೀವನದಲ್ಲಿ ಇಷ್ಟೊಂದು ಜನ ನೋಡಿರ್ಲಿಲ್ಲ. ನಾವು ಬಂದಿರೋದು ದೇಶ ಮಾರಮ್ಮ ಹಬ್ಬಕ್ಕೆ. ಮಾರಮ್ಮನ ಕೃಪೆ ಇದ್ರೆ ನಿಮ್ಮನ್ನೆಲ್ಲರೂ ಚೆನ್ನಾಗಿಟ್ಟ ಹೇಳ್ತಾರೆ. ಯಾಕಂದ್ರೆ ಇದು ಸಾಮಾನ್ಯವಾದ ದೇವರಲ್ಲ, ದೇಶ ಮಾರಮ್ಮ, ರಾಜ ರವಿವಾರಮ್ಮ. ಯಾರ್ದು ದೇವರಾಜ್? ನೀವ್ ಹೇಳ್ತಾ ಇದ್ರು ಪರವಾಗಿಲ್ಲ, ಯಾರೋ ಉಮಾಶ್ರೀ ಅವ್ರದ್ದು ಅಂತ. ನಾನು ಮಿಮಿಕ್ರಿಗೆ ಇಲ್ಲಿ ಬೆಲೆ ಸಿಗುತ್ತೆ ಅಂತ ಬಂದೆ. ಸಾಧಕ್ ಹೋಗಿಲ್ಲ. ಯಾರೋ ಹೇಳ್ತಾವ, ಯಾರಪ್ಪ ಬೇರೆಯವ್ರ ಮಕ್ಕಳು ವಯಸ್ಸು ಹಂಗ್ಯಾಕೆ ಅಂತ. ಓಕೆ, ಇದು ಯಾರ್ದು ಅಂತ ಹೇಳಿದವ್ರಿಗೆ 5 ರೂಪಾಯಿನ ಕೊಡಲ್ಲ ನಾನು. ಯಾರ್ದು ಅಜ್ಜಿ? ಅಲ್ಲ ಅಯ್ಯೋ ಏನ್ ನಾಚ್ಕೋತಿ ಅಜ್ಜಿ ನೀನು? ಅಜ್ಜಿ ನಿನ್ನ ಅಭಿಮಾನಿ. ಓಕೆ ಈಗ ಲಾಸ್ಟ್ ಇದು ಯಾರು ಮಿಮಿಕ್ರಿ ಅಂತ ಕಂಡಿದ್ದೀರಿ. ಅದಾದ್ಮೇಲೆ ಅಜ್ಜಿ ಜೊತೆ ಒಂದು ಡ್ಯಾನ್ಸ್. ಓಕೆನಾ? ನೋಡಪ್ಪ, ಅಜ್ಜಿ ಸ್ಟೇಟ್ ಬೇಕು ಬಂದ್ರೆ ಇಲ್ಲಿ ಮ್ಯೂಸಿಕ್ ಹಾಕು, ನಾನು ಅಲ್ಲಿಗೆ ಹೋದ್ರೆ ಡಬಲ್ ಮ್ಯೂಸಿಕ್ ಹಾಕು. ಓಕೆನಾ? ಇದು ಮಾಡ್ತೀನಿ ಕಂಡಿಡಿದ್ರೆ ಹೋಗಿ. ನನಗಿಂತ ಅಜ್ಜಿ ಜೊತೆ ಡ್ಯಾನ್ಸ್ ಮಾಡೋದು ನಿನಗೆ ಅರ್ಜೆಂಟ್ ಆಗೈತಲ್ಲ. ನೋಡ, ಅವನು ಹುಟ್ಟಿಸ್ತಾನೆ ಹುಟ್ಟಬೇಕು, ಅವನು ಬೆಳೆಸ್ತಾನೆ ಬೆಳಿಬೇಕು. ಹೇಳ್ಕೊ ಗೊಂಬ್ಯ ಮುಕ್ತ. ಯಾರ್ದು? ಸಿದ್ದರಾಮಯ್ಯನವ್ರದ್ದು. ಇಲ್ಲಿ ಮಿಮಿಕ್ರಿ ಉಲ್ಟಾ ಹೇಳ್ತವ್ರೆ ಹೆಸರಿಲ್ಲದವೇ. ಹಂಗಾಗಿ ಮಿಮಿಕ್ರಿ ಬಿಟ್ಟು ಅಜ್ಜಿ ಜೊತೆ ಒಂದು ಡ್ಯಾನ್ಸ್ ಬಿಟ್ಟು. ಅಜ್ಜಿ ಕಳಿಸ್ರಪ್ಪ ಇಲ್ಲಿಗೆ. ಅಜ್ಜಿ ಬರೀಲಿ. ಅಜ್ಜಿ ಬರ್ಬೇಕಿಲ್ಲಿಗೆ. ಅಜ್ಜಿ ಬರ್ಬೇಕ ಬೇಡ? ಹಾಕ ನೀ ಅವನು ಬಿಟ್ಟು. ಹಾಕು ಅವ್ನು ಬಿಟ್ಟು. ಆಗ್ಲೇ ತಮ್ಮ 1:30 ಗಂಟೆ ಆಯ್ತು. ಒಂದು ಮ್ಯೂಸಿಕ್ ಹಾಕೋ. ಬಡತದೆ ಹಾಕೋ. ಹಣ್ಣಿನಂತ ಹುಡುಗಿ ಹೆಂಗಸ್ರು ಕರ್ಕೊಂಡ್ ಬಂದ್ರೆ ನಾನು ಹಿಂಗ್ ಗೊತ್ತಿದ್ದೆ ಡ್ಯಾನ್ಸ್ ಮಾಡಕ್ ಆಯ್ತದ? ಆದ್ರೂ ಅಜ್ಜಿ ಎಂತ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾವ್ರೆ. ನೀನ್ ಹೆಂಡತಿ ಹೊಡೆಯಕ್ ಬಂದಿಲ್ವಲ್ಲ ಅಂತ ತಿನ್ನಿಸ್ಬಿಡ್ಲ ಅಂತ ಗೋಲ್ ಅಂತ ಅಜ್ಜಿ ಫೋನ್. ಅಜ್ಜಿ ಸೂಪರ್ ಡ್ಯಾನ್ಸ್ ಮಾಡಿದ್ರು, ಆದ್ರೆ ನಮ್ಮ ಅಜ್ಜಿ ಕೂತ್ಕೊಂಡೆ ಬಿಟ್ರು. ಅಜ್ಜಿ ಏನಾಯ್ತು? ಯಾಕೆ? ನನಗೆ ನಿಜವಾಗ್ಲೂ ಅಜ್ಜಿ ಈಗಲೇ ನಾಚ್ಕೊತವ್ರಲ್ಲ, 18ನೇ ವಯಸ್ಸಲ್ಲಿ ಹೆಂಗ್ ನಾಚ್ಕೊಂಡಿರ್ಬೇಕು? ಬನ್ನಿ ಒಂದ್ ಜೋರ ಚಪ್ಪಾಳೆ ಅಜ್ಜಿಗೆ. ಅಜ್ಜಿ ನಿಮ್ಮ ಹೆಸರು? ದೇವಮ್ಮ. ನಿಮ್ಮ ಹೆಸರು? ಸಕ್ಕುಬಾಯ್. ಅಯ್ಯಪ್ಪ, ಸಕ್ಕು 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 ಸಕ್ಕುಬಾಯಿ.
ದೇವಮ್ಮ ಭಾರಿ ಖುಷಿ ಆಯ್ತು. ಅಯ್ಯೋ ಏನಕ್ಕೆ ಓ ಎಲ್ಲಾದ್ರೂ ನೀನ್ ಹೆಂಡತಿ ಬರ್ಲಿಲ್ವಾ, ನೀನ್ ಹೆಂಡತಿ ಬರ್ಲಿಲ್ವಾ? ನಾನು ಬಂದಿರೋದು ಖುಷಿನೇ ಇಲ್ಲ. ಹಾ ದೇವಮ್ಮಂಗೊಂದು ಐ ಲವ್ ಯು, ಸಕ್ಕು ಬಾಯಿಗೊಂದು ಐ ಲವ್ ಯು. ಹಾ ಓಕೆ 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 ಕುತ್ಕೊಳ್ಳಿ. ಏನಪ್ಪ ಅಜ್ಜಿ ಜೊತೆ ಡ್ಯಾನ್ಸ್ ಹೊಡೆದಾಯ್ತು. ಸಕ್ಕು ಬಾಯ್ ದೇವಮ್ಮ, ಆಹಾ ಎರಡು 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 ಮುತ್ತುಗಳು, ರತ್ನಗಳು, ಆಹಾ ಅದ್ಭುತ. ಬರ್ರಿ ಒಂದು ಜೋರ ಡ್ಯಾನ್ಸ್. ಓಕೆ ಓಕೆ. ಈಗ ನಾನ್ ಮಿಮಿಕ್ರಿ ಮಾಡಿದೆ ಅಲ್ವಾ, ನಂದೊಂದು ಕಲಿಬೇಕಾಗಿಲ್ಲ. ಹೌದಾ? ಒಕ್ಕೆ ನಾತಿಲ್ಲ ನೋಡಿ, ನನಗೆ ಗೊತ್ತಿಲ್ಲ ಇಬ್ರು ಸಂಬಂಧ ಹೆಂಗ್ ಗಟ್ಟಿ ಮಾಡ್ಬಿಟ್ಟೆ ಅಂತ. ಇವರು ಯಾರು? ನೀವೇ ಮಗನ? ಅಣ್ಣ ಅದ್ಭುತ. ಕೆಲಸ ಮಾಡಿ, ಈಗ ಅಜ್ಜಿ ಕೈ ಡ್ಯಾನ್ಸ್ ಮಾಡಿಸಿ ಆಯ್ತು, ದೇವಮ್ಮ ಕೈಲಿ ಡ್ಯಾನ್ಸ್ ಮಾಡಿಸಿ ಆಯ್ತು. ಈಗ ಅಣ್ಣ ಕೈಲಿ ಆಕ್ಟಿಂಗ್ ಮಾಡಿಸ್ಬಿಡೋಣ ಅಲ್ವಾ? ಅಣ್ಣ ಮಾಡಲಿ. ಏನ್ ಗೊತ್ತಾ, ಈಗ ಒಂದು ಡೈಲಾಗ್ ಹೇಳ್ತೀನಿ, ಅಣ್ಣ ಕರೆಕ್ಟ್ ಆಗಿ ಹೇಳ್ಬಿಟ್ರೆ 50,000 ರೂಪಾಯಿ ಅವ್ರ ಹತ್ರನೇ ಇಸ್ಕೊಂಡ್ಬಿಡ್ತೀನಿ. ಹೊಡೆದ್ರ ಇಲ್ಲಿ ನನ್ನ ಕೈಲಿ ಒಂದ್ಸರಿ ಹೊಡಿಬೇಕು ಡೈಲಾಗ್ ಇವರು. ಓಕೆನಾ? ಇದಾದ್ಮೇಲೆ ಒಂದು ಅದ್ಭುತವಾದಂತ ಪ್ರತಿಭೆ ನಿಮ್ಮ ಹತ್ರ ಬರುತ್ತೆ, ಅದನ್ನು ಮಾಡಿಸೋಣ. ಓಕೆ ಅಣ್ಣ? ಓಕೆನಾ? ಅಣ್ಣ ನೋಡ, ಈ ಡೈಲಾಗ್ ನೀನ್ ಪೂರ ಹೇಳಿದ್ರೆ ನಾನ್ ನಿನಗೊಂದು 2,000 ಕೊಡ್ತೀನಿ. ನೀನ್ ಹೇಳಿದ್ರು ಪೂರ ಹೇಳಿದ್ರೆ ನನಗೊಂದು 5,000 ಕೊಡ್ಬೇಕು. ಓಕೆನಾ? ಇಲ್ಲ ಇಲ್ಲ ಅಪ್ಪ, ಈ ಚಾಲೆಂಜ್ ಓಕೆನಾ? ಓಕೆ ಅಣ್ಣ, ಡೈಲಾಗ್ ಕೇಳಿಸ್ಕೊ, ಇಷ್ಟೇ ಸುದ್ದ. ಓಕೆನಾ? ಹಾಯ್, ಕಣ್ಣಿಗೆ ಕಾಣಬರುವ ಸಿಂಹಗಳು ನ್ಯಾಯ ನೀತಿ ಸತ್ಯ ಧರ್ಮದ ಪ್ರತೀಕವಾದ್ರೆ ಕಾಣಿಸದೇ ಇರೋ 4ನೇ ಸಿಂಹನೇ ಈ ಪೊಲೀಸ್. ಮಿಸ್ಟರ್ ಮೋಹನ್ದಾಸ್ ಕರ್ಮಚಂದ್ರ ಗಾಂಧಿ, ಫಾದರ್ ಆಫ್ ಪೊಲೀಸ್. ಯಾರಿಗೆ ಯಾತಕ್ಕೋಸ್ಕರ ಬೇಕಾಗಿತ್ತು ಸ್ವತಂತ್ರ. ಅಪ್ಪ ಮಿಸ್ಟರ್ ಮೋಹನ್ದಾಸ್ ಕರ್ಮಚಂದ್ರ ಗಾಂಧಿ, ನೀನು 1947ನಲ್ಲಿ ಅಹಿಂಸಾತ್ಮಕ ಚಳವಳಿ ಅಂತ ಹಿಂಸಾತ್ಮಕನ್ನು ಏಕಪಕ್ಷ ಇಟ್ಕೊಂಡಿತ್ತು. ಇವತ್ತು ದಂಡುಗಳಾಗಿರ್ತಾ ಇದ್ರು. ಅಮ್ಮ ನಂದಿನಿ ನಂದಿನಿ ನಂದಿತ ವೇದಿನಿ ರಮ್ಯಕ ಪದ್ಮಿನಿ ಶೈಲಸುತ್ತೆ. ಅಮ್ಮ ಅಮ್ಮ ಇಷ್ಟ ಹೇಳ್ಬೇಕ. ಅಲ್ಲ, ತುಂಡು ಮಾಡಿ ಹೇಳಕ್ ನಾನು ಇಷ್ಟುದ್ದ ಹೇಳ್ಬೇಕಾಗಿತ್ತ. ಇರ್ಲಿ, ಅಣ್ಣನಿಗೆ ನೀಟ ಒಂದು ಸಣ್ಣದಾಗಿ ಹೇಳ್ಕೊಡ್ತೀನಿ. ಓಕೆನಾ? ಓಯ್ ಓಯ್ ಅಣ್ಣ, ಮೆತ್ಗೆ ನೆಮ್ಮೆ ಓಡಿಸ್ತಾ ಇದೆಯಾ? ಮೆತ್ಗೆ ಮೆತ್ಗೆ ಗತ್ತು ಬಗ್ಗೆ ಒಳಗಡೆ ಫಿಲ್ಟರ್ ಎತ್ತಣ. ಇನ್ನೊಂದು ಜೊರಗೆ, ಇನ್ನೊಂದು ಜೊರಗೆ ಸಾಕು, ಮೈ ಕಾರ ಬಿಡ್ತದೆ. ಇದೊಂದು ಚೆನ್ನಾಗಿ ಬರುತ್ತೆ. ಯಾರು ಹೇಳ್ಕೊಟ್ಟಿಲ್ಲ ಅಂದ್ರು ಅಣ್ಣನು ಅದ್ಭುತ ಕಲಾವಿದ್ರೆ. ಇಲ್ಲ, ಈಗ ಅಣ್ಣನೊಂದು ಡೈಲಾಗು, ಕಣ್ಣಿಗೆ ಕಾಣೋ 3 ಸಿಂಹಗಳು. ಕಣ್ಣಿಗೆ ಕಾಣೋ 3 ಸಿಂಹಗಳು. ಕರೆಕ್ಟಾಗಿ ಹೇಳ್ಬೇಕು. ಕಣ್ಣಿಗೆ ಕಾಣೋ 3 ಸಿಂಹಗಳು ನ್ಯಾಯ ನೀತಿ ಸತ್ಯ ಧರ್ಮದ ಪ್ರತೀಕವಾದ. ಕಣ್ಣಿಗೆ ಕಾಣೋ 3 ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತೀಕಗಳಾಗಿವೆ. ಆಗಿವೆ ಅಲ್ಲ, ನನಗೆ ಇದು ಮಾಡ್ತಾರಪ್ಪ. ಇವಾಗ ಇವ್ರು ನಾನು ಹೇಳ್ಕೊಡ್ತೀನಿ, ಇವ್ರು ನನಗೆ ಹೇಳ್ಕೊಡ್ತಾರ ಅಂತ ಗೊತ್ತಾಯ್ತಿಲ್ಲ. ನೋಡು ಸಂತೋಷಣ, ಇದೆಲ್ಲ ನನಗೆ ಬರಕ್ಕಿಲ್ಲ. ಸುಮ್ಮನೆ ಹೇಳಿದ್ರೆ ನಾನು ಹೇಳ್ತೀನಿ. ನಾನು ರಾಜ್ಕುಮಾರ್ ಅಭಿಮಾನಿ. ಇಷ್ಟುಲ್ಲ ಹೇಳ್ಕೊಳ್ಳೋದ್ರೆ ಆಗಲ್ಲಪ್ಪ, ತಪ್ಪು ತಿಳ್ಕೊಬೇಡ. ಒಂದ್ ನಿಮಿಷ, ನಮ್ಮ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಹಣ ತಗೋಣ.
ಇಲ್ಲ ಇಲ್ಲ ಬಾಯ್ ಬಾಯ್. ಓಕೆ, ಇನ್ನೊಂದು ಅದೇ ಪೂರ್ಣ ಮಾಡೋಣ. ಏಯ್, ಕಣ್ಣಿಗೆ ಕಾಣೋ 3 ಸಿಂಹಗಳು, ನ್ಯಾಯ, ನೀತಿ, ಸತ್ಯ, ಧರ್ಮದ ಪ್ರತೀಕ ಹೋದ್ರೆ ಕಾಣಿಸದೇ ಇರೋ 4ನೇ ಸಿಂಹನೇ ಪುಲಾಸ್. ಕಾಣಿಸದೇ ಇರೋ 4ನೇ ಸಿಂಹ ದೇವರೇ, ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಕಾಣಿಸ್ತಾ ಇರೋ 4ನೇ ಇವ್ರತೆ ಅಂತ ಇವತ್ತೇ ಗೊತ್ತಾಗಿದೆ ನನಗೆ. ಅದೇನ್ ಕಾಣಿಸ್ತು, ಅದೇನ್ ಕಾಣಿಸ್ತು ದೇವ್ರಪ್ಪ ಗೊತ್ತು. ಓಕೆ ಓಕೆ ಅಣ್ಣ, 1 ನಿಮಿಷ. ನಿನ್ ಎದುರುಗಡೆ ಒಂದು ಚಾಲೆಂಜ್ ಹೇಳ್ಬಿಡು. ಇಷ್ಟೊತ್ತವರೆಗೂ ನಾನು ಮಿಮಿಕ್ರಿ ನೋಡಿದ್ರಾ? ಕಲ್ಲಡ ಮಿಮಿಕ್ರಿ ಮಾಡಿದೆ ಅಲ್ಲ. ಏನಿನ ಹೆಸರೇನು? ಏನ ಹುಡುಗಿ ಹೆಸರು? ರಕ್ಷಿತಾ. ಬರೀ ರಕ್ಷಿತಾ ಮೇಡಮ್ ಪಿಕ್ಚರ್ ನೋಡಿ. ಯಾರು ಅವ್ರ ಪಕ್ಕ ಕೊಟ್ಟವ್ರು? ಯಾರು ಹುಡುಗಿ ಹೆಸರು? ಅಲ್ಲ, ಅಲ್ಲ 3 ಮಿಮಿಕ್ರಿ ಮಾಡಿದೆ. ನನ್ನ ಮಿಮಿಕ್ರಿ ನೋಡಿದ್ರ ಅಂತ ಅವರು ಬರಬೇಕು ಅಂತ ವಿಕಾಸ್ ಯುವರತ್ನ ಅನ್ನುವ ಸಂಘವನ್ನ ಪ್ರಾರಂಭ ಮಾಡೋದಕ್ಕೆ ಅಡಿಗಲ್ಲಾಗ್ತಂತವ್ರೆ ಮೇನ್ ವಿಕಾಸ್ ಅವ್ರ ಯಜಮಾನ್ರೆ. ಹೌದಾ? ಈಗ ನಾವಿಬ್ರು ಬೇರೆ ಡ್ಯಾನ್ಸ್ ಮಾಡಿಸ್ಬಿಡ? ಹೌದಾ? ಬರ್ರಿ ವಿಕಾಸ್ ಅವ್ರೆ, ಬನ್ರಿ ಬನ್ರಿ. ವಿಕಾಸ್ ಅವ್ರು ಎದ್ದೇಳ್ತಾರೆ ಇಲ್ವಪ್ಪ? ನಾನೇ ಬರ್ಬೇಕಾ? ವಿಕಾಸ್ ಅವ್ರು ನನ್ನ ಜೋರ ಚಪ್ಪಳೆ ಹೊಡ್ರಿ. ವಿಕಾಸ್ ಅವ್ರೆ ಬನ್ನಿ, ಬನ್ರಿ. ನೋಡ್ರಿ ವಿಕಾಸ್ ಅವ್ರೆ, ಇಂಥ ಅವಕಾಶ ಯಾವತ್ತೂ ಸಿಗಲ್ಲ, ಉಪಯೋಗಿಸ್ಕೊಳ್ಳಿ. ಬನ್ನಿ ಬನ್ನಿ ಸ್ವಾಮಿ, ಬನ್ನಿ ಕುಂತ್ಕೊಳ್ಳಿ. ನೀನು ಹೇಳ್ತೀಯಪ್ಪ? ನೀವು ರಕ್ಷಿತ ಅವ್ರು ನೀವು ಬರಲ್ವಾ? ಕುಂತ್ಕೊಳ್ಳಿ. ಇನ್ನೇನು ಹೇಳಿದ್ರು ಬರೋದಿಲ್ಲ. ಇಬ್ರಿಗೂ ಒಳ್ಳೇದಾಗ್ಲಿ. ನೀವು ನಿಂತ್ಕೊಳ್ಳಿ. ಶ್ಯಾಮ್ ನಗಬೇಕು, ನಗುತ್ತಾ ಇರ್ಬೇಕು, ಆರೋಗ್ಯದಿಂದ ಇರ್ಬೇಕು. ಶ್ಯಾಮ್, ನೀವು ಹೇಳಿದ್ರು ಮಿಮಿಕ್ರಿ ಮಾಡಿದ್ದೀರಾ ಇಲ್ವಾ? ಸುಮಾರು ಸರಿ ಮಾಡಿದ್ದೀರಾ? ಮಾಡಿಲ್ವಾ? ಓಕೆ ಡನ್. ತಡಿ ತಡಿ ತಡಿ. ಯಾ ಕಡೆ ನೋಡ, ನೀವು ಇಬ್ಬರೇ ಹೇಳೋದು ಬರೋ ನೋಡ್ತೀವಿ. ಅಣ್ಣ ಸುಧೀರ್ ಅವರು ಪ್ರಭಾಕರ್ ಅವ್ರನ್ನ ದೇಶಮಾರಮ್ಮ ಹಬ್ಬಕ್ಕೆ ದೇಶಮಾರಮ್ಮ ಹಬ್ಬ ಯಾವ ರೀತಿ ಕರೀಬಹುದು ಮಾಡಿ. ಅದು ಹೆಂಗ್ ಕರೀತಾರೆ ಮಾಡಿ. ಅಯ್ಯಪ್ಪ, ಸರಿಯಾಗಿ ಹಾಕ್ಬಾರ್ದು. ನನಗೆ ಮಿಮಿಕ್ರಿ ಬರಲ್ಲ. ಇವಾಗ ಕಾಮಿಡಿ ಸೃಷ್ಟಿಗೆ ಶಿಫ್ಟ್ ಮಾಡೋಣ. ಯಾರು ವ್ಯಕ್ತಿ ಅವ್ರಿಗೆ ಆಕ್ಚುಲಿ ಹುಷಾರಿರ್ಲಿಲ್ಲ. ಹೌದೌದು, ಅವ್ರಿಗೆ ಹುಷಾರಿರ್ಲಿಲ್ಲ. ಜಗಳ ಆಡ್ಕೊಂಡಿದ್ದೀರಾ? ಉಟ್ಕೊಂಡ್ಬಿಟ್ಟಿತ್ತು. ಸೊ ಹಂಗಾಗಿ ಶೂಟಿಂಗ್ ಮಾಡೋದು ಬಿಟ್ಟು ಕಾಲು ಉಟ್ಕೊಂಡ್ಬಿಟ್ಟಿತ್ತು. ಸೊ ಹಂಗಾಗಿ ಇಮಿಡಿಯೇಟ್ ಕ್ಯಾನ್ಸಲ್ ಮಾಡ್ಬಿಟ್ಟು ಇದು ಮಾಡಿದ್ವಿ. ನೀನೇ ಹೊಡೆದಿದ್ಯಂತೆ. ಕಾಮಿಡಿ ಸ್ಟಿಕ್ ಮಾಡಿ ಖಂಡಿತ ಖಂಡಿತ ಬರ್ತೀನಿ, ಖಂಡಿತ. ಇದು ಬೇರೆಯವರಲ್ಲ, ನಮ್ಮೂರು, ನಮ್ಮ ಜನ, ನಮ್ಮ ಬಂಧು ಬಳಗ. ಇದಕ್ಕೆ ನಾವು ಯಾವಾಗಲೂ ಬರ್ತಾ ಇರ್ತೀವಿ. ಇಷ್ಟೊಂದು ಹೃದಯಗಳನ್ನ ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಬರ್ರಿ ಜೋರ ಜೋಶ್. ಇಷ್ಟೇನಾ? ಇಷ್ಟೇನಾ? ಇಷ್ಟೇನಾ ಎನರ್ಜಿ? ಬರ್ರಿ ಜೋಶು. ಇದು ನಮ್ಮ ಹುಡುಗರ ಪವರ್ ಅಂದ್ರೆ. ಓಕೆನಾ? ಶ್ಯಾಮ್, ಒಂದು ಹಾಡು ಹೇಳ್ಬಿಡಿ. ಆ ಹಾಡಿಗೆ ಅಪ್ಪನೇ ತಗೊಂಡ್ಬಿಡ್ತೀವಿ.